ಇವರು ಮುಂಚೆ ಇವ್ರಿಗೆ ನಿದ್ದೆ ಬರದೆ ತುಂಬಾ ಕಷ್ಟ ಪಡ್ತಾ ಇದ್ರು. 2 ಗಂಟೆ 3 ಗಂಟೆ ಆದ್ರೆ ಕೂಡ ನಿದ್ದೆ ಬರದೆ ಹಾಗೆ ಇರ್ತಾ ಇದ್ರು. ಆತರ ತುಂಬಾ ಕಷ್ಟಪಟ್ಟು ನಿದ್ದೆ ಇಲ್ಲದೆ ಅನಾರೋಗ್ಯ ಸಮಸ್ಯೆಗಳಲ್ಲಿ ಇದ್ರಿಂದ ಯಾರೋ ದೇವ ಸೇವಕರ ಮುಖಾಂತರ ಅವ್ರು ಸುವಾರ್ತೆ ತಿಳ್ಕೊಂಡು ಮತ್ತೆ ನಮ್ಮ ಆಲಯಕ್ಕೆ ಇವರು 4ನೇ ಬಾರಿ ಬರ್ತಾ ಇದ್ದಾರೆ. 2-3 ತಿಂಗಳಿಂದ ಅವರು ನಿದ್ದೆ ಪ್ರಾಬ್ಲಮ್ ಇಂದ ತುಂಬಾ ಕಷ್ಟಪಟ್ಟಿದ್ದಾರೆ. ಈ 4ನೇ ಬಾರಿ ನಮ್ಮ ಆಲಯಕ್ಕೆ ಬಂದು ಅವ್ರ ನಂಬಿಕೆ ವಿಶ್ವಾಸದಿಂದ ನನ್ನ ಆತ್ಮೀಯ ತಂದೆಯವ್ರ ಹತ್ರ ಪ್ರಾರ್ಥನೆ ಮಾಡಿಸ್ಕೊಂಡಿದ್ದಾರೆ. ಈ ತರ ನಿದ್ದೆ ಬರ್ತಾ ಇಲ್ಲ, ಈ ತರ ತುಂಬಾ ಕಷ್ಟ ಪಡ್ತಾ ಇದ್ದೀನಿ ಅಂತ ಅವ್ರು ಪ್ರಾರ್ಥನೆ ಮಾಡಿದ್ರಿಂದ ಇವ್ರ ನಂಬಿಕೆ ವಿಶ್ವಾಸದಿಂದ ಈ ಬಾರಿ ಬಂದಿದ್ದಾರೆ. ಅವ್ರು 10 ಗಂಟೆ ಆಗೋ ಮುಂಚೆನೆ ಈಗ ಒಳ್ಳೆ ನಿದ್ದೆ ಕೊಟ್ಟು ದೇವ್ರ ಒಳ್ಳೆ ಆರೋಗ್ಯ ಕೊಟ್ಟು ನಿಮ್ ಮುಂದೆ ಒಂದು ಸಾಕ್ಷಿಯಾಗಿ ನಿಲ್ಸಿದ್ದಾರೆ. ದೇವ್ರು ಆಮೇಲೆ ಒಂದ್ಸತಿ ಅವ್ರ ಮಗಳನ್ನ ಕರ್ಕೊಂಡ್ ಬಂದ್ರು, ಪ್ರಾರ್ಥನೆ ಮಾಡ್ಕೊಂಡ್ರು, ಈ ತರ ಅಂತ ಹೇಳಿದ್ರು, ಹೋಗ್ಬಿಟ್ರು. ನೆಕ್ಸ್ಟ್ ಟೈಮ್ ಬಂದ್ರು, ಇಲ್ಲಿ ಬಂದು ಹೇಳೇ ಇಲ್ಲ. ನೆಕ್ಸ್ಟ್ ಟೈಮ್ ಬಂದ್ರು, ಇಲ್ಲಿ ಹೇಳೇ ಇಲ್ಲ. ಆಮೇಲೆ ಎಲ್ರು ಪ್ರಾರ್ಥನೆ ಮಾಡಿ ಹೋಗುವಾಗ ಇವರು ಇವಾಗಲೇ ನೋಡಿದ್ರೆ ಏನು ಮಾಡಿದ್ರೆ ಇಲ್ಲ ಫಸ್ಟ್ ನಾನು ಅವ್ರ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಏನು ನಿದ್ದೆನೇ ಬರಲ್ಲ. ನೈಟ್ 2 ಗಂಟೆ 3 ಗಂಟೆ ಆದ್ರೂ ನನ್ಗೆ ಒಂಥರ ನಿದ್ದೆ ಮಾಡಕ್ಕೆ ಬಿಡಲ್ಲ, ಒಂಥರ ಕಷ್ಟವಾಗಿತ್ತು. ಬಟ್ ಅವತ್ತು ಪ್ರಾರ್ಥನೆ ಮಾಡ್ಕೊಂಡು ಹೋದೆ. ಆವಾಗಿಂದ 10 ಗಂಟೆ ಆಗುತ್ತೋ ಇಲ್ವೋ ಅಷ್ಟು ಬೇಗ ನನಗೆ ನಿದ್ದೆ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ನೆಕ್ಸ್ಟ್ ವೀಕ್ ಒಂದು ಸಾಕ್ಷಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವರು ನಮ್ಮ ಮಹಿಮೆ ಆಗಲಿ. ಹಲ್ಲೆಲೂಯಾ. ಈ ಮಾಡೋ ಪ್ರತಿಯೊಂದು ಅದ್ಭುತಗಳು ಯಾವ್ದು ಗೊತ್ತಾ? ನಿಮ್ಗೆ ವಿಶ್ವಾಸ. ಹಲ್ಲೆಲೂಯಾ. ನಿಮ್ಗೆ ಇನ್ನೂ ವಿಶ್ವಾಸ ಬರೋದು, ಎಸ್ ದೇವರು ಅವ್ರು ಮಾಡಿದ್ರು ಅಂದ್ರೆ ನನ್ಗೂ 100% ಮಾಡ್ತಾರೆ. ಹಲ್ಲೆಲೂಯಾ. ದೇವರು ನಮ್ಮ ಮಹಿಮೆ.